ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. RSSನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನಾವು RSS. ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ RSS ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ದ್ವೇಷದ ಭಾಷಣ ಮಾಡವ್ರೆ ನೀವು. ಸ್ಟೇಷನ್ ಸಪೋರ್ಟ್ ಮಾಡೋರು ನೀವು. ರಾಜಕಾರಣ ಮಾಡೋರಿಗೆ ಉತ್ತರ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿ. ಸಪೋರ್ಟ್ ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದ್ ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಎತ್ತಿಕೊಂಡು ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರು ಗೊತ್ತು ನನಗೆ. ನೋಡಪ್ಪ ಹಿಂಗೆಲ್ಲ ಕೂಗಾಡಿದ್ರೆ ಯಾರು ಕೇಳ್ತಿಲ್ಲ, ಯಾರಿಗೂ ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವ್ರಿಗೆ. ನೀ ನಮ್ಮ ಕಾಂಗ್ರೆಸ್ನಲ್ಲಿ ನೀ RSSನವನಲ್ಲ, ಕೂತು. ನಾಟ್ RSS. ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನೀತಿಗಳಿ ಅಂತ ಮತ್ತೆ ನೋಡು ಸರ್. ಸರ್ ನಿಮ್ದೇ ದಲಿತ ಶಾಸಕರ ಗೊತ್ತಾಯ್ತು, ನಿಮ್ದೆಲ್ಲ ಗೊತ್ತಾಯ್ತು. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಆಯ್ತು ಕೂತ್ಕೊಳ್ರಿ. ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ. ನೀನ್ RSS ಅಂತ ನೀವು ಹೇಳದೆ ಫೈನಲ್. ನಿಮ್ಮ ಬಾಯಿಂದ ಹಾಗೆ ಬಂದ್ರೆ ಹೌದು, ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳುದ ನೀವು ನಿಮ್ಮ ಬಾಯಿಂದ ಹಾಗೆ ಬಂದ್ರೆ ಹೌದೌದು. ಮತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ. ಆ ಕೇಸನ್ನು ಪಡ್ಕೊಂಡಿದ್ದೀರಿ ನೀವು. ಅಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡೋದಾಗ ಅನುಮತಿ ಇಲ್ಲದ ಶಿಕ್ಷಕ ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS. ದೇಶದ ಪ್ರಧಾನಿ RSS. ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಈ ಬಂದಿರೋರು ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಅವರು. ಟೆರರಿಸ್ಟ್ ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಗಿಲ್ಲ. RSS ದೇಶವನ್ನ ಕಟ್ಟುವಂತವ್ರು ನೀವು. ದೇಶನ ಒಡೆಯೋರು. ಪಾಕಿಸ್ತಾನ ಒಡೆಯೋರು ನೀವು. ಬಾಂಗ್ಲಾದೇಶ ಉತ್ತೇಜನ ಕೊಡುವಂತರು. ನಾವು ದೇಶವನ್ನು ಜೋಡಿಸುವಂತ ನೋಡಿ ಕರ್ನಾಟಕದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕಟ್ಟದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು.
ಬರೀರಿ ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಇನ್ನೇನ್ ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೆಲ್ಲ ಯಾವ್ದನ್ನೂ ಇದ್ ನೀವು RSS ನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, RSS ನವ್ರು ಹೇಳ್ದಾಗ ನೀವು ಮಾಡೋದು. PFI ಹೇಳ್ದಂಗ್ ಮಾಡೋರು. ಪಾಕಿಸ್ತಾನ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು ನೀವ್ ಹೇಳಿ PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. PFI ನಾನು ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಈಗಲೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನವರು ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ನಕ್ಸಲ್ಸಿಗೆ ಸಪೋರ್ಟ್ ದೇಶ ಉಳಿಯೋರು ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಲ್ಲ. ಇತಿಹಾಸ ತಿಳ್ಕೊಳ್ಳಿ. RSS ಬ್ಯಾನ್ ಮಾಡಿದ್ರು ನಿಮ್ಗೆ ಬ್ಯಾನ್. ನೋಡಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ, ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವತ್ತು ಇವ್ರಿಗೆಲ್ಲ ಎದುರ್ಕತ್ತೀವ, ಮಾಡಿ ಇವ್ರಿಗೆಲ್ಲ ಎದುರ್ಕತ್ತೀವ. ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ನೀವು ಏನ್ ಮಾಡ್ತೀರಿ ಅದನ್ನ ಎದುರಿಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. ನಾವು RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ನೀವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನಲ್ಲಿ ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಇಲ್ಲೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ, ಯಾವ ಇಲ್ಲೇ ಹೇಳ್ತೀನಿ, ಯಾವ ಇಲ್ಲೇ ನನ್ನ ಅಭಿಪ್ರಾಯ ಹೇಳ್ತೀನಿ. ಯಾವ ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ, RSS ನವ್ರಿಗೆಲ್ಲ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚದ ಕೆಲಸ. ಕಾನೂನು ಕ್ರಮ ತಗೊಳ್ಳಿ, ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ, ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ, ಆಧಾರ ಕೊಡಿ. ಅದನ್ನ ತೆಗ್ಸಿ, ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಅವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು, ಒಪ್ಕೊಂತಾರ ಅವರು, ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಗೋರಕ್ಷಣೆ ಮಾಡೋದಿಲ್ಲ. ಬರೇ ಬಡವ್ರ ಮಕ್ಕಳಿಗೆ ಇವರೆಲ್ಲರೂ, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ? ಹಿಂದುಳಿದವರು ಬರ್ತಾರೋ, ದಲಿತರಿಗೆ ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ? ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ, ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ನೀವು ಹೋಗಲ್ಲ ಅಷ್ಟೇ ಅಂತ ಹೇಳಿ. ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಯಾವ ಸ್ಕೂಲಿಗೆ ನಿಮ್ಮ ಕೂತ್ಕೊಳ್ರಪ್ಪ. ಎಷ್ಟು ಜನ ಕುಡಿತೀರಪ್ಪ ಇಲ್ಲಿ? ಅಧ್ಯಕ್ಷರೇ ಕೇಳಿ, ಎಷ್ಟು ಜನ ಕುಡಿತೀರ? ಈಗ ಅಧ್ಯಕ್ಷರೇ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ. ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ, ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ಉಳಿದಿದ್ದು ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ದಲಿತ ಕಾಲೋನಿಯಲ್ಲೇ ಇರಬೇಕು. ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದು ಅವರು. ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ಇರಬೇಕು. ನಮ್ಮ ಮಕ್ಕಳು ಮಾತ್ರ RSS ಹೋಗ್ಬೇಕು. ನಮ್ಮ ಮಕ್ಕಳು RSS ಹೋಗ್ಬೇಕು. ನಮ್ಮ ಮಕ್ಕಳು ಸತ್ರು RSS ಶಾಖೆ ಕಳಿಸಲ್ಲ. ನಿಮ್ಮ ಮಕ್ಕಳಿಗೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬೇಕ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಳೆ ಯೋಗ್ಯತೆ ಇಲ್ಲ ನಿಮಗೆ.
ಗುರುನಾರಾಯಣ್ ತತ್ವವನ್ನು ಹೌದು. ಕಲಿಸ್ತೀವಿ. ಬಾರಿ ನಿಮ್ ಬಾಯಿ ಸದಾಶಿವ ನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಮಾತಾಡ್ತಾರೆ. ಹೆಸರು ಬರೋದಿಲ್ಲ, ಬರೇ ಸರಿ. ಸದಾಶಿವ ನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀರಾ? ಏನ್ ಮಾಡಿದಾರೆ? ಏನೇನ್ ಮಾಡಿದ್ದೀರಾ? ನೀವೇನ್ ಮಾಡಿದ್ದೀರಾ? ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ನೀವು ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಾ ಹೇಳಿ? ನಾವು ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ ಹಾಳಾಗೋಗಿರೋದು ಅಂತೇಳಿ ಗುಲ್ಬರ್ಗ ಎಲ್ಲಿದ್ರಿ? 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ದೀರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ ಗುಲ್ಬರ್ಗದಲ್ಲಿ 75 ವರ್ಷ? ಎಲ್ಲಿದ್ರಿ? ಏನ್ ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ ಏನಿಲ್ಲ, ಸುಮ್ಮನೆ ಎದ್ದಿದ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ, ಮತ್ತೆ ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್ ಮಾಡಿದ್ರು. ತೆಗಿಸಿ ಸರ್ ಅದು. ನಾವು ಇಲ್ಲ, ನಾವು ಪಾರ್ಲಿಮೆಂಟ್ ಉಪಯೋಗಿಸಿಲ್ಲ. ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಸುಮ್ಮನೆ ಮತ್ತೆ ನಾವು ಹಂಗೆ RSS ಅಂದ್ರೆ ಬಿಡಲ್ಲ. ಪಾಕಿಸ್ತಾನ ಅಂತ ಹೇಳಿ RSS ಅಂದ್ರೆ ನಾವು ಬಿಡಲ್ಲ. RSS ಈಗ ಮಾಡಿದ್ದೀರಲ್ಲ, 4% ಇನ್ನೇನ್ ಮಾಡಿದ್ದೀರಾ ನೀವು? ಒಂದು ಆರ್ಗನೈಸೇಷನ್ 4% ಮಾಡಿರೋದು ಅದಕ್ಕೆ ಇನ್ನೇನ್ ಮಾಡಿರೋದು ಅದಕ್ಕೆ? ಅದಕ್ಕೆ ಮಾಡಿರೋದು. ಈ RSS ಅಂತ RSS ಅಂತ ಹೇಳಿದ್ನ ಅದರಿಂದ ಕಡತದಿಂದ ತೆಗಿಯಕ್ಕಾಗಲ್ಲ. ನಾವು ಬಿಡಲ್ಲ. ಅದರಿಂದ ಬಿಡಲ್ಲ ನಾವು. ದಯವಿಟ್ಟು ತೆಗಿಯಕ್ ಬಿಡಲ್ಲ ಸದನ ಅಂತ. ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ತೆಗಿಯಕ್ ಬಿಡಲ್ಲ ಅಂತ. ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಪರವಾಗಿರೋರು ಇವರು DFI ಪರವಾಗಿರೋರು ಇವರು, ಚರ್ಚೆನಲ್ಲಿ ಪರವಾಗಿರೋರು ಇವರು. ಬರ್ತವೆ. 4% ಮುಸ್ಲಿಮರಿಗೆ ಕೊಟ್ಟಿದಾರಲ್ಲ ರಿಸರ್ವೇಶನ್, ಯಾಕೆ ಕೊಟ್ಟಿದ್ದಾರೆ ಇವರು? ಯಾರಿಗೆ? ಅದಕ್ಕೆ ಕೊಟ್ಟಿರೋದು. ಈಗ ಪಾಕಿಸ್ತಾನ ಹೊಡೆದ್ರಲ್ಲ, ನಾನು ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹಾಳು ಮಾಡ್ಬಿಟ್ರಲ್ಲ ದೇಶನ. ದೇಶನ ಧ್ವಂಸ ಹಾಗಾಗಕ್ಕೆ ನೀವು ದೇಶನ ಕಾರಣ. ಹೊಡೆದ್ರು, ನೀವು ದೇಶನ ಕಾರಣ. ಹೊಡೆದ್ಬಿಟ್ರು ಅವರು. ಅವತ್ತು RSS ಜನಸಂಖ್ಯೆ ಕಾರಣ. ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶನ ಹೊಡೆದ್ಬಿಟ್ರು ಅವರು. RSS ಕಾರಣ. ದೇಶನ ಹೊಡೆದ್ಬಿಟ್ರು, ಪಾಕಿಸ್ತಾನ ಮಾಡಿಬಿಟ್ಟು. ದೇಶ ಹೊಡೆಯಲಿಕ್ಕೆ ನೀವೇ ಭಾರತ್ ಮಾತಾ ಕಿ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ಜಿಂದಾಬಾದ್. ಜಿಂದಾಬಾದ್, ನಾವ್ ಹೇಳಿದ್ರೆ ಆಗ್ತಾರಂತೆ. RSS ಜಿಂದಾಬಾದ್, RSS ಜಿಂದಾಬಾದ್, ಜಿಂದಾಬಾದ್, RSS ಜಿಂದಾಬಾದ್, RSS ಜಿಂದಾಬಾದ್, RSS ಜೈ ಶ್ರೀರಾಮ್. ಎಲ್ಲ ದೇಶದಲ್ಲಿ ಅಶಾಂತಿ ನಿರ್ಮಾಣ ಆಗಿರೋದೇ ನಿಮ್ಮಿಂದ. ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ, ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಬಾವಿಗಿಳಿರಿ, ಬಾವಿಗಿಳಿರಿ. ಭಾರತ್ ಮಾತಾ ಕಿ ಅಂತವ್ರೆ. ಏನ ಭಾರತ್ ಮಾತಾ ಕಿ ಅಂತವ್ರೆ. ನೀವು 1942ನಲ್ಲಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡಿದ್ದವರು. ನಿಮ್ಗೆ ಪಾಕಿಸ್ತಾನ ಯಾಕೆ ಪಾಪ ಇಲ್ಲಿ? ಪಾಕಿಸ್ತಾನಕ್ಕೋಸ್ಕರ ಏನ್ ಸಂಬಂಧ ಇಲ್ಲ. ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಐತೆ ಬಿಡಿ. ನೀ ಪಾಕಿಸ್ತಾನ ಅಂತ ಕೂಗಬಾರ್ದು ಇಲ್ಲಿ. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಹಾ, ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು. ಬ್ರಿಟಿಷ್ನವ್ರ ಏಜೆಂಟ್. ಬ್ರಿಟಿಷ್ನವ್ರು ಇದ್ದಾಗ ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. RSS ಒಂದು
ಒಂದು 10 ನಿಮಿಷ ಮುಂದೂಡ. RSS ಜಿಂದಾಬಾದ್. RSS ಜಿಂದಾಬಾದ್. 10 ನಿಮಿಷಗಳ ಕಾಲ